ನಮ್ಮ ನೆಲದ ಹಲವು ಕಥೆಗಳು ಈಗಾಗಲೇ ಸಿನಿಮಾಗಳಾಗಿ ಪ್ರೇಕ್ಷಕರನ್ನು ರಂಜಿಸ್ತಾ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬೇರೆ ಬೇರೆ ಭಾಗದ ಕಥೆಗಳು ಕೂಡ ಪ್ರೇಕ್ಷಕರ ಎದುರು ಬರಲಿಕ್ಕೆ ರೆಡಿಯಾಗಿದ್ದಾವೆ. ಸೊ ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೆರೆಬೇಟೆ ಅನ್ನುವಂತಹ ಸಿನಿಮಾದ ಟೀಸರ್ನ ವಿಶೇಷವಾಗಿ ಲಾಂಚ್ ಮಾಡಿದೆ ಚಿತ್ರತಂಡ. ಸೊ ನೋಡ್ತಾ ಇರ್ಬೋದು, ಪ್ರಮುಖವಾಗಿ ಅಂದರೆ ಒಂದು ಸಿನಿಮಾದ ಸುದ್ದಿಗೋಷ್ಠಿ ಅಂದಾಗ ಆ ಸಿನಿಮಾದ ತಂಡದ ಸದಸ್ಯರು ಮಾತ್ರ ಇರ್ತಾರೆ. ಬಟ್ ಈ ಒಂದು ಚಿತ್ರತಂಡ ಏನಿದೆಯೋ ಇಲ್ಲಿ ಮೂಲವಾಗಿ ಅಂದರೆ ಕೆರೆಬೇಟೆಯನ್ನು ಮಾಡ್ತಾ ಇದ್ದಂತಹ ಕಾಯಕ ಮಾಡ್ತಾ ಇದ್ದಂತಹ ಜನರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಅದರ ಒಂದು ಮಹತ್ವವನ್ನು ಸಾರುವಂತಹ ಕೆಲಸ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಅಂದರೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಕೂಡ ಅದಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು. ಈ ಕೆರೆಬೇಟೆಗೆ ಬೇಕಾಗಿರ್ತಕ್ಕಂಥ ಪ್ರಾಪರ್ಟಿ ಕೂಡ ಆ ಕುಣಿ ಆಗಿರ್ಬೋದು, ಆ ಮೀನಾಗಿರ್ಬೋದು, ಅದೆಲ್ಲವನ್ನು ಕೂಡ ಇಟ್ಟು ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡಿದೆ. ಸೊ ಚಿತ್ರತಂಡದ ನಾಯಕರು, ನಾಯಕಿ ಹಾಗೆ ನಿರ್ದೇಶಕರಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಏನಂತಾರೆ ಟೀಸರ್ ಕೂಡ ಲಾಂಚ್ ಆಗಿದೆ. ಗೌರೀಶ್, ಸಹಜವಾಗಿ ಒಂದು ಸಿನಿಮಾನ ತಲುಪಿಸುವಂಥದ್ದು ಪ್ರಯತ್ನ ಬೇರೆ ಬೇರೆ ರೀತಿ ಇರುತ್ತೆ. ನೀವು ಈ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ. ಕನ್ನಡದ ನಮ್ಮ ನೆಲದ ಕಥೆಗಳು ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಅಂತ? ಈಗೇನೆಂದರೆ ಒಂದು ಸಿನಿಮಾ ಕೆರೆಬೇಟೆ ಅನ್ನೋದು, ಈಗ ಕೆರೆಬೇಟೆ ಅನ್ನೋ ಸಿನಿಮಾನ ಫಸ್ಟ್ ನಮ್ಮ ಪ್ರೆಸ್ ಮೀಟ್ ಇದು, ಆಮೇಲೆ ಹೊರಗಡೆಗೆ ಸುದ್ದಿ ಹೋಗುವಂಥದ್ದು. ಕೆರೆಬೇಟೆ ಅಂದರೆ ಏನು ಅನ್ನೋದನ್ನು ಎಷ್ಟೋ ಜನಕ್ಕೆ ಪಟ್ಟನ ಅರ್ಥ ಆಗಲ್ಲ. ಹಾಗಾಗಿ ಆ ಕೆರೆಬೇಟೆ ಅನ್ನೋದು ಅರ್ಥ ಆಗಬೇಕು ಅಂತಂದರೆ ಆ ಕೆರೆಬೇಟೆ ಆ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಇದ್ದರೆ ಜನ ಪಟ್ಟನ ಕನೆಕ್ಟ್ ಆಗ್ತಾರೆ. ನಾವು ಇದೆಲ್ಲ ಯೋಚನೆ ಮಾಡಿದಾಗ ಫಸ್ಟು ಟೀಸರ್ ಬಿಡುಗಡೆ ಕಾರ್ಯಕ್ರಮ ಅಂದರೆ ಯಾವ ಥರ ಮಾಡಿದಾಗ, ಈಗ ಯಾವುದೋ ಒಂದು ಹಾಲಲ್ಲಿ ಮಾಡೋದು ಅಥವಾ ಒಂದು ಇದರಲ್ಲಿ ಮಾಡೋಂಥದ್ದು ಥಿಯೇಟ್ರೊಳಗೆ ಮಾಡೋದು ತುಂಬ ಈಸಿ. ಆದರೆ ಇದು ಹೇಗೆ ಮಾಡಿದ್ವಿ ಅಂದರೆ ಪ್ಲ್ಯಾನ್ ಒಂದು ಕೆರೆಬೇಟೆ ನಮ್ಮ ಸಿನಿಮಾದಲ್ಲಿ ಸಾವಿರಾರು ಜನನ ನಮ್ಮ ಕೆರೆಬೇಟೆ ತಂಡನ ಯೂಸ್ ಮಾಡಿ ಸಿನಿಮಾದಲ್ಲಿ ಶೂಟ್ ಮಾಡಿದ್ದೀವಿ. ಆದರೆ ಇಲ್ಲಷ್ಟು ಜನ ಇದು ಮಾಡೋದಕ್ಕಾಗಲ್ಲ. ಹಾಗಾಗಿ ಒರಿಜಿನಲ್ ಕೆರೆಬೇಟೆ ಆಡೋವಂಥ ಹವ್ಯಾಸ ಇರೋವಂಥ ನಮ್ಮ ಸೊರಬಾದ ಆ ತಂಡ ಬಂದು ಅವರು ನಮ್ಮ ಸಿನಿಮಾಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂಥವ್ರು, ತಿಂಗಳುಗಟ್ಟಲೆ ಕೆಲಸ ಮಾಡಿದ್ದಾರೆ. ಅವರು ಈ ಒಂದು ದಿವಸಕ್ಕೆ ಒಂದು 50 ಜನ ಬಂದು ಓವರಾಲ್ ಕೆರೆಬೇಟೆ ಅನ್ನೋದು ಹೇಗಿರುತ್ತೆ, ಕೆರೆಬೇಟೆನ ಮಾಡಿ ತೋರ್ಸೋಕ್ಕಾಗಿಲ್ಲ, ಕೆರೆಬೇಟೆ ಮೀನು ಹಿಡಿದ ಮೇಲೆ ಕುಕ್ಕೆಂತ ಖುಷಿಯಿಂದ ಬರೋದು ಹೆಂಗೆ ಅನ್ನೋದನ್ನು ಇವತ್ತೊಂದು ಆ ಜಲಕ್ಕೆ ತೋರಿಸಿದ್ವಿ. ಹಾಂ, ಸಹಜವಾಗಿ ಒಂದು ಜರ್ನಿಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಫೇಲ್ಯೂರ್ ಎಲ್ಲವನ್ನೂ ಕೂಡ ಬಗ್ಗೆ ಮಾತನಾಡ್ತಾ ಇದ್ರು. ಬರೋಬ್ಬರಿ 16ರಿಂದ 17 ವರ್ಷದ ಜರ್ನಿ. ದಿನಕರ್ ತೂಗುದೀಪ್ ಅವರು ಕೂಡ ನೆನೆಸ್ಕೊಳ್ತಾ ಇದ್ರು. ಸೊ ಒಂದು ಸಕ್ಸಸ್ಗೆ ಪರದಾಡುವಂಥ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಕೂಡ ವಿವರಿಸಿದ್ರಿ. ಕೆರೆಬೇಟೆ ನಿಮಗೆ ಎಷ್ಟು ಸ್ಪೆಷಲ್ ಆಗಿದೆ, ಅದು ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಆಗ್ಬೋದು ಅಂತ? ಸರ್, ಕೆರೆಬೇಟೆ ಅನ್ನೋದು ಒಂದು ಟೈಟ್ಲೇ ಫಸ್ಟ್ ಆಫ್ ಆಲ್ ಸ್ಪೆಷಲ್. ಆಮೇಲೆ ಒಂದು ಸೊಗಡು ಅಂದರೆ ಯಾವಾಗಲೂ ಏನು ಗೊತ್ತಾ, ಈ ಕರ್ನಾಟಕದ ಸುಮಾರಷ್ಟು ಮೂಲೆ ಸೊಗಡು ಸಿನಿಮಾಗಳು ಆದಷ್ಟು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಮಲೆನಾಡು ಸೊಗಡು ಅಂದಾಗ ಯೂಶ್ವಲಿ ಹೇಗಾಗುತ್ತೆ ಅಂತಂದರೆ, ಈ ಮಲೆನಾಡು ಭಾಷೆ ವಿಚಾರಕ್ಕೆ ಹೋದರೆ, ಮಲೆನಾಡು ಭಾಷೆ ಅಂತಂದರೆ ಏನು ಅಂದ್ಕೊಂಡಿದ್ದಾರೆ, ಒಂದು ಆ ಕಡೆ ಸೌತ್ ಕೆನರಾ ಭಾಷೆನ ಅರ್ಧ ಮಿಕ್ಸ್ ಮಾಡ್ಬಿಡೋದು, ಇಲ್ಲ ಅಂದರೆ ಸಿರ್ಸಿ ಕಡೆ ಹವ್ಯಕರ ಭಾಷೆನ ಮಿಕ್ಸ್ ಮಾಡ್ಬಿಡೋದು. ಇದೇ ಮಲೆನಾಡು ಭಾಷೆ ಅಂತ ಅಂದ್ಕೊಂಡು, ಮಲೆನಾಡು ಭಾಷೆ ಅದು ಅಲ್ವೇ ಅಲ್ಲ. ಮಲೆನಾಡು ಭಾಷೆ ಆ ಸೊಗಡೇ ಬೇರೆ ಇದೆ, ಆ ಒಂದು ಸ್ಲ್ಯಾಂಗೇ ಬೇರೆ ಇದೆ. ಆ ಸ್ಲ್ಯಾಂಗನ್ನು ಈ ಸಿನಿಮಾದಲ್ಲಿ ಸಂಪೂರ್ಣ ಯೂಸ್ ಮಾಡಿದ್ವಿ. ಭಾಷೆ ಜೊತೆಗೆ ಇನ್ನೊಂದು ಮಲೆನಾಡು ಅಂತ ಅಂದ್ಕೂಡಲೇ ಯಾರು ನಿಮಗೂ ಸ್ನೇಹಿತರು ಇರ್ತಾರೆ, ನಮಗೂ ಇರ್ತಾರೆ. ನಮ್ಮ ಸ್ನೇಹಿತರಲ್ಲಿ ಎಷ್ಟೋ ಜನ ನಿಮ್ಮ ಊರೇನಲ್ಲಿ ಸ್ವರ್ಗ ಬಿಡಕ ಭಾರಿ ಚೆನ್ನಾಗೈತೆ ಅಂತಾರೆ. ಆದರೆ ಅಲ್ಲಿರುವಂಥ ಪರಿಸ್ಥಿತಿನೇ ಬೇರೆ. ನೋಡೋದಕ್ಕೆ 2 ದಿವಸ ಹೋಗಿ ಟ್ರಿಪ್ ಮಾಡೋದಕ್ಕೆ ಬೇರೆ. ಮಲೆನಾಡಿನ ಬದುಕು, ಮಲೆನಾಡಿನ ಕಷ್ಟಗಳು, ಅಲ್ಲಿಯ ಒಂದು ಹೋರಾಟ. ಈ ಸಿನಿಮಾನೇ ಮಲೆನಾಡಿನ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೋರಾಟ ಅಂದರೆ ಕನಸು. ಈಗ ಕನಸು ಅಂತ ಅಂದ್ಕೊಳ್ಳೋ, ನಾಳೆ ನಾನು ಮುಖ್ಯಮಂತ್ರಿ ಆಗಬೇಕು, ನಾಳೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅಥವಾ 1000 ಕೋಟಿ ದುಡ್ಡು ಮಾಡಬೇಕು ಅನ್ನೋ ಅವನೊಬ್ಬಂದೇ ಕನಸಲ್ಲ. ಕನಸು ಅನ್ನೋದು ಪ್ರತಿಯೊಬ್ಬನು ಅವನೊಂದು ವ್ಯಕ್ತಿಗೆ ಸಣ್ಣದಿರುತ್ತೆ. ನಾನೊಂದು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು, ನಾನು ಈ ವರ್ಷದೊಳಗೆ ಮದುವೆ ಆಗಬೇಕು ಅನ್ನೋದು ಒಂದು ಕನಸು. ಈ ಥರ ಆ ಕನಸು ಅನ್ನೋ ಒಂದು ವ್ಯಕ್ತಿಯ ಒಂದು ಹೋರಾಟದ ಛಲವೇ ಈ ಸಿನಿಮಾ. ಹಾಗಂದ್ಕೊಳ್ಳಿ, ಇನ್ನೊಂದು ಹೇಳ್ತೀವಿ, ಕೆರೆಬೇಟೆ ಅಂದ್ಕೊಳ್ಳಿ, ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಹೋಗೋಂಥದ್ದಲ್ಲ. ಕೆರೆಬೇಟೆ ಅನ್ನೋದು ಒಂದು ಸೋಲ್. ಈಗ ಹೆಂಗೆ ವರ್ಷದಲ್ಲಿ ದೀಪಾವಳಿ ಒಂದು ಸಾರಿ ಬರುತ್ತೆ, ಅದೇ ಥರ ಕೆರೆಬೇಟೆ ಅನ್ನೋದು ವರ್ಷಕ್ಕೆ 1 ಅಥವಾ 2 ಸಾರಿ ಬರೋಂಥದ್ದು. ಅದು ಸೋಲ್ ಜೊತೆಗೆ ಇಡೀ ಸಿನಿಮಾ ಟ್ರಾವೆಲ್ ಆಗೋದೇ ಕೆರೆಬೇಟೆ. ಥ್ಯಾಂಕ್ ಯು. ಸಿನಿಮಾದ ನಾಯಕ ನಟಿ ಬಿಂದು ಕೂಡ ಇದ್ದಾರೆ. ಬಿಂದು, ನಿಮಗೆ ಮೊದಲನೇ ಸಿನಿಮಾ ಆದರೂ ಕೂಡ ಒಂದು ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪಾತ್ರ ಎಷ್ಟು ಸ್ಪೆಷಲ್ ಆಗಿದೆ? ಸೊ ಇವತ್ತಿನ ಟೀಸರ್ನಲ್ಲೂ ಕೂಡ ಅದರ ಗೋಚರ ಆಗುತ್ತೆ ಅನ್ನೋಂಥದ್ದು. ನನಗೆ ಈ ಸಿನಿಮಾನೇ ತುಂಬ ಸ್ಪೆಷಲ್. ಬಿಕಾಸ್ ನನ್ನ ಕರಿಯರಲ್ಲಿ ಫಸ್ಟ್ ಮೂವಿ, ಮತ್ತು ಇದು ಒಂದು ಕರಿಯರೇ ಕಟ್ಕೊಡೋ ಅಂಥ ಮೂವಿ. ಅದಕ್ಕೋಸ್ಕರ ತುಂಬ ಸ್ಪೆಷಲ್. ಅದು ಪಾತ್ರದ ಬಗ್ಗೆ ಮಾತಾಡೋದಾದರೆ, ಒಂದು ಮಲೆನಾಡು ಹುಡುಗಿ ಪಾತ್ರ. ನಾನು ಮಲೆನಾಡೋಳಲ್ಲ ಮೂಲತಃ, ಬಟ್ ಇಡೀ ಸೆಟ್ಟು ಮಲೆನಾಡೋರಾಗಿರೋದ್ರಿಂದ ನಾನು ಅದೇ ಥರ ಥರನೇ ಬಿಹೇವ್ ಮಾಡೋಕ್ಕಾಯ್ತು. ಮತ್ತು ಮಲೆನಾಡು ಭಾಷೆ ನಾನೇ ಡಬ್ ಮಾಡಿದ್ದೀನಿ ಸ್ವತಃ ಕಲ್ತ್ಕೊಂಡು. ಆಮೇಲೆ ಅದೇ ಥರ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರನೂ ಕೂಡ ಹಾಗೇ ಇದೆ. ಒಂದು ಡೈಲಾಗ್ ಹೇಳ್ಬಿಡಿ ಮಲೆನಾಡು ಸ್ಟೈಲಲ್ಲಿ. ಗೊತ್ತಾತನಾ ಅಷ್ಟೇನಾ? ಭಾರಿ ಮೀನು ಸಿಕ್ಕಿ ಮೀನು ಹಿಡಿತೀನಿ ನೋಡು. ಕೂಣಿ ಸೀನಾ? ಓಕೆ. ಅದು ಕೂಣಿ ಹಾಕೋ ಸೀನ್. ಅದು ಹಿಡಿತೀನಿ ನೋಡು ಭಾರಿ ಮೀನು ಸಿಕ್ಕವೆ ಕಣ. 10-20 ಒಂದು ಲೋಡ್ ಸಿಗ್ತವೆ ಹೋಗಿವತ್ತು. ಹಿಡಿತೀನಿ ನೋಡಿ. ಈಗ
ಬಿಂದು ಅವರ ಮಾತಾಗಿರ್ತಕ್ಕಂಥ ಇಂದು ನಿರ್ದೇಶಕರ ಜರ್ನಿ ಕೂಡ ತುಂಬ ದೊಡ್ಡದು ಇಂಡಸ್ಟ್ರಿಯಲ್ಲಿ. ಸಹಜವಾಗಿ ಅಂದರೆ ನೀವು ಪ್ರತಿಭಾನ್ವಿತ ನಿರ್ದೇಶಕರ ಜೊತೆ ಪವನ್ ಒಡೆಯರ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರಿ. ಬಟ್ ಈಗ ಕೆರೆಬೇಟೆ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ರಿ ಅನ್ನೋದು? ಸರ್, ಕೆರೆಬೇಟೆ ಆಲ್ರೆಡಿ ನಮ್ಮ ಹೀರೋ ಹೇಳಿದ್ದಾರೆ ಏನಂದರೆ ತುಂಬ ಮಣ್ಣಿನ ಸಿನಿಮಾ ಅಂತ. ಆಲ್ಮೋಸ್ಟ್ ಮಲೆನಾಡಿನ ಒಂದು ಏನು ಜೀವನ ಶೈಲಿ ಇದೆ ಅದನ್ನ ಹೇಳೋಕ್ಕೆ ಹೊರಟಿದ್ದೀವಿ. ಸೊ ಕೆರೆಬೇಟೆ ಅನ್ನೋದು ಆಲ್ಮೋಸ್ಟ್ ಈಗ ನೋಡಿದ್ದೀರಾ ನೀವು ಹೇಗೆ ಅಂದರೆ ಬೇಸಿಗೆಗಾಲದಲ್ಲಿ ನಡೆಯುವಂಥದ್ದು ಕೆರೆಬೇಟೆ. ಸೊ ಅದನ್ನ ನಾವು ಈ ಪರದೆ ಮೇಲೆ ತಂದಾಗ ಅದು ಬೇರೆ ಥರನೇ ಕಾಣುತ್ತೆ ಅನ್ನೋ ಒಂದು ಕಲ್ಪನೆ ಮೊದಲಿಂದನೂ ಇತ್ತು. ಸೊ ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ನಾನು ಕೆರೆಬೇಟೆ ಆಡ್ಕೊಂಡು ಬರ್ತಾ ಇದ್ದೆ ಬೇಸಿಗೆಗಾಲದಲ್ಲಿ. ಸೊ ಇದನ್ನ ಸಿನಿಮಾ ಮಾಡಿದಾಗ ಬೇರೆ ಲುಕ್ಕೇ ಕೊಡುತ್ತೆ ಅನ್ನೋ ಒಂದು ವಿಚಾರದಲ್ಲೇ ಒಂದು ಇದು ಮಾಡಿದ್ದು. ಮತ್ತು ಇನ್ನೊಂದು ಏನಂದರೆ ಮಣ್ಣಿನ ಸಿನಿಮಾ. ಸೊ ಇವಾಗೆಲ್ಲ ಆಫ್ಟರ್ ಪೋಸ್ಟ್ ಕೋವಿಡ್ ಮಣ್ಣಿನ ಸಿನಿಮಾಗಳಿಗೆ ತುಂಬ ಬೆಲೆ ಬರ್ತಾ ಇದೆ. ಸೊ ಈ ಮುಖಾಂತರ ಒಂದು ಮಲೆನಾಡಿನ ಒಂದು ರೋಚಕ ಕಥೆನ ಹೇಳೋಕ್ಕೆ ಎಸ್, ನಿಮ್ಮಲ್ಲೊಬ್ಬರನ್ನ ಮಾತನಾಡಿಸುವಂಥ ಪ್ರಯತ್ನ. ಸರ್, ಪ್ರಮುಖವಾಗಿ ಅಂದರೆ ಚಿತ್ರತಂಡದ ಭಾಗ ಆಗಿದ್ದೀರಿ. ಸೊ ಆ ತಂಡದ ಜೊತೆ ನೀವು ಕೂಡ ಸೇರಿಕೊಂಡಿದ್ದೀರಿ. ಮೂಲತಃ ಅಂದರೆ ಆ ಒಂದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ, ಬೇಟೆ ಮಾಡೋವಂಥ ಸಂದರ್ಭದಲ್ಲಿ ನಿಮ್ಗೇನು ಚಾಲೆಂಜಸ್ ಇರ್ತದೆ? ಸಿನಿಮಾದಲ್ಲಿ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಅಂತ? ಸರ್, ಕೆರೆಬೇಟೆ ನಮ್ಮ ಸೊರಬ ಸಾಗರಕ್ಕೆ ಅಷ್ಟೇ ಗೊತ್ತಿತ್ತು ಸರ್. ಇವಾಗ ಸೊರಬ ಸಾಗರ ಶಿವಮೊಗ್ಗಕ್ಕೂ ಸಿಟಿಗೂ ಬಂದಿರಲಿಲ್ಲ ಅದು. ಇವರು ಕೆರೆಬೇಟೆ ಅಂತ ಚಿತ್ರ ಸೊರಬಕ್ಕೆ ತಂದಾಗ ಆಲ್ಮೋಸ್ಟ್ ಶಿವಮೊಗ್ಗ ಡಿಸ್ಟಿಕ್ ಒಂದು ಲೆಕ್ಕ ಗೊತ್ತಾದರೆ ಇವಾಗ ಕರ್ನಾಟಕದಾದ್ಯಂತ ಕೆರೆಬೇಟೆ ಮಲೆನಾಡಲ್ಲಿ ಇದೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ತಿದೆ. ಆದರೆ ಅದು ಎಲ್ಲ ಗೌರಿಯಣ್ಣರ ಕಡೆಯಿಂದನೇ ಆಗ್ತಿರೋದು. ಬರೀ ನಮಗೆ ನಮ್ಮ ಸೊರಬ ಸಾಗರ ಅಷ್ಟು ಬಿಟ್ಟರೆ ಏನೂ ಇಲ್ಲ ಕೆರೆಬೇಟೆ. ಅದು ಇವಾಗ ಈ ಮೂವಿ ಕಡೆಯಿಂದ ಅಲ್ಲಿ ಕರ್ನಾಟಕದಾದ್ಯಂತ ಯಾರು ನೋಡಿದ್ರು, ಎಲ್ಲೇ ಫ್ರೆಂಡ್ಸ್ ನೋಡಿದ್ರು ಕೆರೆಬೇಟೆ ಅಂದ ತಕ್ಷಣ ಆಲ್ಮೋಸ್ಟ್ ನಮ್ಮ ಮಲೆನಾಡು ಇದರಿಂದನೇ ಮೂವಿಯಿಂದನೇ ಗೊತ್ತಾಗ್ತಿರೋದು ಎಲ್ಲರಿಗೂ. ಇವಾಗ ಕೆರೆಬೇಟೆ ಅನ್ನೋದು ಹೆಂಗೆ ಮಾಡ್ತೀರಾ ಅನ್ನೋದು ಅವ್ರಂದ್ರೆ ಹೆಂಗಿರುತ್ತೆ ನಿಮ್ದು ಆ ವರ್ಷದ ಕೆರೆಗಳ ಸಂಭ್ರಮ ಅದು ಹೆಂಗೆ ಅಂದರೆ ಕೆರೆಬೇಟೆ ಸ್ಟಾರ್ಟ್ ಅಂತ ಹೇಳಿದ್ರೆ ಈಗ ಈ ಟೈಮ್ ಇನ್ನು ಸ್ಟಾರ್ಟ್ ಇವಾಗ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಒಂದು ವಾರ 15 ದಿವಸ ಮೊದಲಿಗೆಲ್ಲ ಮೀನು ಮರಿ ಬಿಟ್ಟಿರ್ತೀವಿ. ಮಳೆಗಾಲದಲ್ಲಿ ಮುಂಗಾರಲ್ಲಿ ಒಂದು 25-30 ಸಾವಿರ ಮೀನು ಮರಿ ಬಿಟ್ಟಿರ್ತೀವಿ. ಅದು ಬೆಳೆ ದೊಡ್ಡ ಹಾಕಿ ಒಂದು 7-8 ತಿಂಗಳು ಬೇಕಂದರೆ ಫೆಬ್ರವರಿ ಟೈಮು. ಒಂದು 10 ದಿವಸ ಮೊದಲೇ ಟಿಕೆಟ್ ಮಾಡಿಸ್ತೀವಿ. ಇಡೀ ಎಲ್ಲರಿಗೂ ಗೊತ್ತಾಗಲಿ, ಸೊರಬ ತಾಲೂಕಿಗೆ ಗೊತ್ತಾಗಬೇಕು. ಅದು ಟಿಕೆಟ್ ಮಾಡಿಸಿ ಟಿಕೆಟ್ಗೆ ಹೇಳಿರ್ತೀವಿ ಅನೌನ್ಸು. ಈಗ ₹300 ಟಿಕೆಟ್, ಒಂದು ಕೂಣಿಗೆ 300, ಜೇಡಿ ಬೇಳೆಗೆ ಒಂದು 200 ಅಂತೇಳಿ ಎಲ್ಲ ಅನೌನ್ಸ್ ಮಾಡಿರ್ತೀವಿ. ಅನೌನ್ಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಒಂದೇ ಸರಿ ಎಲ್ಲರನ್ನ ಒಂದು ಹಗ್ಗ ಬೇಲಿ ಎಲ್ಲ ಮಾಡ್ಕೊಂಡಿರ್ತೀವಿ. ಬೇಲಿ ಕಟ್ಕೊಂಡು ಎಲ್ಲ ಒಂದು ಬದಿ ರೂಮಿಗೆ ಎಲ್ಲ ಕೂಡಾಕೊಂಡು, ಬೇಲಿ ಅಂದರೆ ಒಳಗಡೆ ಒಂದು ಸೈಡಿಗೆ ಹಾಕಲಿ ಕೂಡಾಕೊಂಡು ಒಂದೇ ಸರಿ ಬಿಡೋದು. ಒಂದು ಟೈಮಿಂಗ್ಸ್ 12 ಗಂಟೆ ಟೈಮಿಂಗ್ಸ್ ಹೇಳಿರ್ತೀವಿ. 10 ನಿಮಿಷ ಹೆಚ್ಚು ಕಡಿಮೆ ಆದರೂ ನಮ್ದು ಆ ಟಿಕೆಟು ಇಲ್ಲ, ನಮಗೆ ದುಡ್ಡು ಇಲ್ಲ. ಆ ಥರ ಜನ. ಒಂದು 10 ನಿಮಿಷ ಟೈಮ್ ಹೆಚ್ಚು ಕಡಿಮೆ ಆದ್ರೂ ಒಬ್ಬ ಹೋ ಅಂತ ಹಿಂದೆ ಕೂಗ ಹಾಕಿದ ಅಂತ ಹೇಳಿದ್ರೆ ಕೂಣಿ ಮೇಲೆ ಎತ್ತಿದಂದ್ರೆ ಮುಗೀತು, ಯಾರು ತಡೆಯೋಕ್ಕಾಗಲ್ಲ. ಕೆರೆಬೇಟೆ ಹೆಂಗೆ ಗೊತ್ತಾ ನಿಮಗೆ? 10 ನಿಮಿಷದಲ್ಲಿ ಸಂಪೂರ್ಣ ಖಾಲಿ. ಕೆರೆಯಲ್ಲಿ ಒಂದು ಮೀನು ಇರಲ್ಲ ನಿಮಗೆ. ಆದರೆ ಇದು ಯಾರು ಏನು ಗೊತ್ತಾ, ಕೆಲವರಿಗೆ ಒಂದು 5-6 kg ಸಿಗ್ಬೋದು, ಕೆಲವರಿಗೆ ಏನೂ ಸಿಗದೇನೂ ಇರ್ಬೋದು. ಆದರೆ ಅದೊಂದು ಖುಷಿಗೋಸ್ಕರ ಮಾಡೋದು ಬಿಟ್ಟರೆ ಯಾವುದೇ ಒಂದು ಏನು ದುಡ್ಡು ಏನು ಒಂದು ಕಮರ್ಷಿಯಲ್ ಆಗಿ ಆ ಯೋಚನೆಯಲ್ಲಿ ಯಾರೂ ಅಲ್ಲ. ನಾವು ಮಾಡೋ ಕೆರೆಬೇಟೆಕ್ಕಿಂತಲೂ ಸರ್ ಇದರಲ್ಲಿ ಭಾರಿ ವಿಭಿನ್ನವಾಗಿದೆ ಸರ್. ಇದರಲ್ಲಿ ಈ ಕೆರೆಬೇಟೆ ಮೂವಿಯಲ್ಲಿ ಭಾಳ ಚೆನ್ನಾಗಿದೆ. ನಾವು ಹಳ್ಳಿಯಲ್ಲಿ ಮಾಡೋಕ್ಕಿಂತನೂ ಇದರಲ್ಲಿ ನಮಗೆ ಇನ್ನು ಬರಲಿ ಅಂತ ಕಾಯ್ತಾ ಇದ್ದೇವೆ. ಅವರೆಲ್ಲ ಒಂದು ಕೂಗು ಹಾಕ್ತಾರೆ, ಕೇಳಿ, ಒಂದು ಕೂಗಿರುತ್ತೆ. ಎಸ್, ಇದಿಷ್ಟು ಏನಂತಂದರೆ ಕೆರೆಬೇಟೆ ಚಿತ್ರತಂಡದ ಮಾತು. ಜೊತೆಗೆ ಮೂಲತಃ ಕೆರೆಬೇಟೆನ ಮಾಡ್ತಿದ್ದಂಥವ್ರು ಕೂಡ ಟಿವಿನ ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಗೆನ್, ಟಿವಿ.